and welcome to Panchajanya IAS. Today in this session, we are going to see the current affairs of 3rd August 2024. Yes, so ಇವಾಗ ನಾವು ಯಾವೆಲ್ಲ ಒಂದು ಟಾಪಿಕ್ಸ್ ಅನ್ನ ಈ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಅನ್ನ ಮಾಡಲಿದ್ದೀವಿ ಅಂತ ನೋಡೋಣ. ಫಸ್ಟ್ ಆರ್ಟಿಕಲ್, ಹಿಮಾಚಲ ಫ್ಲಡ್ ಟೋಲ್ ಮೌಂಟ್ಸ್ ಟು 47 ಪೀಪಲ್ ಸ್ಟಿಲ್ ಮಿಸ್ಸಿಂಗ್ ಅಂತ ಇದೆ. ಸೊ ಇದು ನಮಗೆ ಅಗೇನ್ GS ಪೇಪರ್ 3 ನಲ್ಲಿ ಬರುವಂತಹ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಹಿಂದೆನೂ ಕೂಡ ನಾವು ಡಿಸಾಸ್ಟರ್ ಕುರಿತು ಕೇರಳದಲ್ಲಿ ಆಗಿರುವಂತಹ ವೈನಾಡ್ ಫ್ಲಡ್ ಕುರಿತು ಕೂಡ ಏನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಅಗೇನ್ ಇಲ್ಲಿ ಕೂಡ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕೂಡ ಫ್ಲಡ್ ಆಗಿದೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್, ಇಂಡಿಯಾ ಸೆಲೆಕ್ಟ್ 2 ಕ್ರೂ ಮೆಂಬರ್ಸ್ ಫಾರ್ ಅಜ್ಯೂಮ್ 4 ಮಿಷನ್ ಟು ISS ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 3 ನಲ್ಲಿ ಬರುವಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಈ ಒಂದು ಟಾಪಿಕ್ ನಮಗೆ ಸೊ ಪ್ರಿಲಿಮ್ಸ್ ನಲ್ಲಿ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್, ಸೆಂಟರ್ ರೀಇಶ್ಯೂ ಡ್ರಾಪ್ ವೆಸ್ಟರ್ನ್ ಗರ್ಲ್ಸ್ ನೋಟಿಫಿಕೇಶನ್ ಫಾರ್ 6th ಟೈಮ್ ಅಂತ ಇದೆ. ಸೊ ಇದು ನಮಗೆ GS 3 ಪೇಪರ್ ನಲ್ಲಿ ಬರುವಂತಹ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಯಲ್ಲಿ ಸೊ ಈ ಒಂದು ಟಾಪಿಕ್ ನಮಗೆ ಅಂದ್ರೆ ವೆಸ್ಟರ್ನ್ ಗಂಟುಗಳು ಅದರ ಕುರಿತು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್, ಕಾಂಗ್ರೆಸ್ ಮೂವ್ಸ್ ಪ್ರಿವಿಲೇಜ್ ಮೋಷನ್ ಓಕೆ ಓವರ್ ಶಾ ಸ್ಪೀಚ್ ಆನ್ ವೈನಾಡ್ ಅಂತ ಇದೆ. ಸೊ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಲ್ಲಿ ಕೀವರ್ಡ್ ಏನಂತಂದ್ರೆ ಪ್ರಿವಿಲೇಜ್ ಮೋಷನ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ನಾವು GS ಪೇಪರ್ 2 ನಲ್ಲಿ ಸೊ ಈ ಒಂದು ಟಾಪಿಕ್ ಅನ್ನು ನಾವು ಕ್ವಾಲಿಟಿಯಲ್ಲಿ ಸ್ಟಡಿ ಮಾಡ್ತೀವಿ. ಅಂಡ್ ದ ನೆಕ್ಸ್ಟ್ ಟಾಪಿಕ್, allowing sub quotas to least advanced among SCs here schedule cost. Okay, schedule cost deepen social justice ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 3 ನಲ್ಲಿ ಕ್ವಾಲಿಟಿ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಿನ್ನೆ ನಿಮಗೆ ಕ್ಲಾಸ್ ನಲ್ಲಿ ಒಂದು ಕ್ವಶನ್ ನಾನು ಕೇಳಿದ್ದೆ. ಓಕೆ, ಸೊ ಇಲ್ಲಿ PM ಮೋದಿ ಬಿಟ್ರೆ ಸೊ 3rd ಕನ್ಸಿಕ್ಯೂಟಿವ್ ಟೈಮ್ ನಲ್ಲಿ ಪ್ರೈಮ್ ಮಿನಿಸ್ಟರ್ ಯಾರಾಗಿರ್ತಾರೆ ಅಂತ ಹೇಳಿ. ಸೊ ಅದಕ್ಕೆ ಆಯೇಷ್ ಅವರು ಕಮೆಂಟ್ ಮಾಡಿದ್ದಾರೆ. ಸೊ ಜವಾಹರ್ಲಾಲ್ ನೆಹರು ಅವರು. ಓಕೆ, ಸೊ ಇವರ ನಂತರ ಯಾರು ಮೋದಿ ಅವರು ಮಾತ್ರ ಏನ್ ಮಾಡಿದ್ದಾರೆ ಅಂತಂದ್ರೆ ಸತತ 3 ಬಾರಿಗೆ ಏನ್ ಮಾಡಿದ್ದಾರೆ PM ಆಗಿ ಸೆಲೆಕ್ಟ್ ಆಗಿದ್ದಾರೆ. ಓಕೆ, ಸೊ ಅದರೊಟ್ಟಿಗೆ ನಿನ್ನೆ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಈ ಸಬ್ ಕಾಸ್ಟ್ ರಿಸರ್ವೇಶನ್ ಬಗ್ಗೆ ಅಥವಾ ಒಳ ಮೀಸಲಾತಿಯ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡುವಾಗ ಅಲ್ಲೊಂದು ಪ್ರಕರಣವನ್ನ ಉಲ್ಲೇಖವನ್ನ ಮಾಡಿದ್ದೆ. ಏನಂತಂದ್ರೆ ನಾನು ನಿಮ್ಗೆ ಹೇಳ್ಬೇಕಿದ್ರೆ PV ಪಳನಿ ಅಂತ ಹೇಳಿದ್ದೆ. ಅದು PV ಪಳನಿ ಅಲ್ಲ, PV ಚಿನ್ನಯ್ಯ ಅಂತ ಹೇಳಿ. PV ಚಿನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶದ ಪ್ರಕರಣದಲ್ಲಿ. ಓಕೆ, ಈ ಒಂದು ಪ್ರಕರಣದಲ್ಲಿ ಏನ್ ಹೇಳತ್ತಂತಂದ್ರೆ ಸುಪ್ರೀಂ ಕೋರ್ಟ್ ಈ SCಗಳಲ್ಲಿ ಓಕೆ, ಸೊ ಇವರಲ್ಲಿ ಯಾವುದೇ ರೀತಿಯ ಒಂದು ಉಪವರ್ಗೀಕರಣ ಅಥವಾ ಒಳ ಮೀಸಲಾತಿಯನ್ನ ನೀಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಏನ್ ಮಾಡಿರುತ್ತೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿರುತ್ತೆ. ಸೊ ಇತ್ತೀಚೆಗೆ ನೀಡಿರುವಂತಹ ತೀರ್ಪು ಏನಂತಂದ್ರೆ ಈ ಒಂದು ಪ್ರಕರಣವನ್ನ ಓವರ್ ರೂಲ್ ಮಾಡುತ್ತೆ. ಅಂದ್ರೆ ಈ SC/STಗಳಲ್ಲೂ ಕೂಡ ಏನ್ ಮಾಡ್ಬೋದು ಅಂತಂದ್ರೆ ಸಬ್ ಕಾಸ್ಟ್ ರಿಸರ್ವೇಶನ್ ಕೊಡ್ಬೇಕಂತ. ಸೊ ಆ ಒಂದು ಅಧಿಕಾರ ಸೊ ರಾಜ್ಯಗಳಿಗೆ ಇದೆ ಅಂತ ಹೇಳಿ ಏನ್ ಮಾಡಿದೆ ಅಂತಂದ್ರೆ ಸೊ ಇತ್ತೀಚಿನ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ 6:1 ರೇಷಿಯೋ ನಲ್ಲಿ ಏನ್ ಮಾಡಿದೆ ಅಂತಂದ್ರೆ ಜಡ್ಜ್ಮೆಂಟ್ ಅನ್ನ ನೀಡಿದೆ. ಓಕೆ, ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಅದು PV ಚಿನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶದ ನಡುವಿನ ಒಂದು ಪ್ರಕರಣದಲ್ಲಿ ಈ ತೀರ್ಪನ್ನ ನೀಡಿರುತ್ತೆ. ಎಸ್, ಸೊ ಇವಾಗ ಈ ಒಂದು ಸೆಷನ್ ನಾವು ಈ ಒಂದು ಆರ್ಟಿಕಲ್ಸ್ ಗಳನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಸ್, ಸೊ ಫಸ್ಟ್ ಟಾಪಿಕ್, ಹಿಮಾಚಲ ಫ್ಲಡ್ ಟೋಲ್ ಮೌಂಟ್ಸ್ ಟು 47 ಪೀಪಲ್ ಸ್ಟಿಲ್ ಮಿಸ್ಸಿಂಗ್ ಅಂತ ಇದೆ. ಸೊ ಇಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಕೀವರ್ಡ್ ಏನಂತಂದ್ರೆ ಇಲ್ಲಿ ಫ್ಲಡ್ ಅನ್ನುವಂಥದ್ದು, ಪ್ರವಾಹ ಅನ್ನುವಂಥದ್ದು. ಓಕೆ, ಸೊ ಹಾಗೆ ಇಲ್ಲಿ ಮತ್ತೊಂದು 2 ಇಂಪಾರ್ಟೆಂಟ್ ಪದಗಳನ್ನ ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಂತಂದ್ರೆ ಕ್ಲೌಡ್ ಬರ್ಸ್ಟ್ ಅಂಡ್ ಫ್ಲಾಶ್ ಫ್ಲಡ್ಸ್. ಅಂದ್ರೆ ಸೊ ಈ ಪ್ರವಾಹ ಏನಾಗಿದೆ ಅಲ್ವಾ, ಸೊ ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಇಲ್ಲಿ ಕ್ಲೌಡ್ ಬರ್ಸ್ಟ್. ಸೊ ಕನ್ನಡದಲ್ಲಿ ಅದಕ್ಕೆ ನಾವು ಮೇಘ ಸ್ಫೋಟ ಅಂತ ಕರಿತೀವಿ. ಕ್ಲೌಡ್ ಬರ್ಸ್ಟ್, ಮೇಘ ಸ್ಫೋಟ. ಎಸ್, ಸೊ ಇದರಿಂದ ಏನಾಗಿದೆ ಅಂತಂದ್ರೆ ಇಲ್ಲಿ ಪ್ರವಾಹ ಆಗಿರುವಂತದ್ದು, ಹಾಗೆ ಫ್ಲಾಶ್ ಫ್ಲಡ್ ಅಂತ. ಓಕೆ, ಸೊ ಫ್ಲಾಶ್ ಫ್ಲಡ್ ಅಂತಂದ್ರೆ ಕನ್ನಡದಲ್ಲಿ ನಾವು ಹಠಾತ್ ಪ್ರವಾಹ ಅಂತ ಕರಿತೀವಿ. ಫ್ಲಾಶ್ ಫ್ಲಡ್. ಓಕೆ, ಸೊ ಈ ಕಾರಣಗಳಿಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ಆ ಒಂದು ಹಿಮಾಚಲ ಪ್ರದೇಶದಲ್ಲಿ ಫ್ಲಡ್ ಆಗಿದೆ. ಓಕೆ, ಎಸ್, ಸೊ ಇವಾಗ ನಾವು
ಈ ಕ್ಲೌಡ್ ಬರ್ಸ್ಟ್ ಅಂತಂದ್ರೆ ಏನು ಅಥವಾ ಮೇಘ ಸ್ಫೋಟ ಅಂತಂದ್ರೆ ಏನು, ಫ್ಲಡ್ ಅಂತಂದ್ರೆ ಏನು, ಇದಕ್ಕೆ ಕಾರಣಗಳೇನೇನು ಅಂತ ಸೊ ನೋಡೋಣ. ಸೊ ಹಿಯರ್ ವಾಟ್ ಆರ್ ಕ್ಲೌಡ್ ಬರ್ಸ್ಟ್ ಅಂದ್ರೆ ಮೇಘ ಸ್ಫೋಟ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಡೆಫಿನಿಷನ್ ಗೊತ್ತಿರ್ಬೇಕು. ಹೋಗ್ಬೇಕು. ಸೊ ಹಿಯರ್ ಕ್ಲೌಡ್ ಬರ್ಸ್ಟ್ ಇಸ್ ಅ ಲೋಕಲೈಸ್ಡ್ ಬಟ್ ಇಂಟೆನ್ಸ್ ರೈನ್ಫಾಲ್ ಆಕ್ಟಿವಿಟಿ. ಅಂದ್ರೆ ಸೊ ಇದು ಎಲ್ಲ ಪ್ರದೇಶಗಳಿಗೆ ಏನಾಗಲ್ಲ ಅಂತಂದ್ರೆ ಸೀಮಿತವಾಗಿರೋದಿಲ್ಲ. ಕೆಲವೇ ಪ್ರದೇಶಗಳಲ್ಲಿ ಏನಾಗತ್ತೆ ಅಂತಂದ್ರೆ ವ್ಯಾಪಕವಾದ ಒಂದು ಮಳೆ ಆಗತ್ತೆ. ಓಕೆ, ಸೊ ಇಲ್ಲಿ ಶಾರ್ಟ್ ಸ್ಪೆಲ್, ಸೊ ಕೆಲವೇ ಒಂದು ಸೀಮಿತ ಅವಧಿಗಳಲ್ಲಿ ಏನಾಗತ್ತೆ ಅಂತಂದ್ರೆ ಈ ರೀತಿಯ ಒಂದು ಹೆವಿ ಮಳೆ ಆಗತ್ತೆ. ಹೆವಿ, ವೆರಿ ಹೆವಿ ರೈನ್ಫಾಲ್ ಓವರ್ಸ್ ಅ ಸ್ಮಾಲ್ ಜಿಯೋಗ್ರಫಿಕಲ್ ಏರಿಯಾ. ಸೊ ಕೆಲವೇ ಒಂದು ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಹೆವಿ ರೈನ್ಫಾಲ್ ಇಂದ ಸೊ ಈ ರೀತಿಯ ಒಂದು ಏನಾಗುತ್ತೆ, ಇದು ವೈಡ್ ಕ್ಲೌಡ್ ಬರ್ಸ್ಟ್ ಅನ್ನುವಂಥದ್ದು ಸೊ ಉಂಟಾಗತ್ತೆ. ಸೊ ಇದರಿಂದ ಏನಾಗತ್ತೆ ಅಂತಂದ್ರೆ ಸೊ ಅಪಾರ ಪ್ರಮಾಣದ ಒಂದು ನಾಶವನ್ನೋದು ಅಥವಾ ಏನಾಗುತ್ತೆ ಇಲ್ಲಿ ಜೀವಹಾನಿ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇಲ್ಲಿ ಈ ಈ ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಲ್ವಾ, ಸೊ ಹಾಗಿದ್ರೆ ಆ ಒಂದೇ ಒಂದು ಪ್ರದೇಶದಲ್ಲಿ ಅಥವಾ ಕೆಲವೇ ಪ್ರದೇಶಗಳಲ್ಲಿ ಎಷ್ಟು ಪ್ರಮಾಣದ ಮಳೆ ಇರಬೇಕಂತಂದ್ರೆ ಅಲ್ಲಿ ರೈನ್ಫಾಲ್ ಆಫ್ 10 ಸೆಂಟಿಮೀಟರ್ ಆರ್ ಮೋರ್ ಇನ್ ಆನ್ ಅವರ್, ಅಂದ್ರೆ 1 ಗಂಟೆಯಲ್ಲಿ 10 ಸೆಂಟಿಮೀಟರ್ಗಿಂತ ಅಧಿಕವಾಗಿ ಮಳೆ ಆಗಿದ್ರೆ ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಲ್ಲಿ. ಸೊ ಇಲ್ಲಿ ಏರಿಯಾ ಎಷ್ಟಿರ್ಬೇಕಂತಂದ್ರೆ ಅದು 10 ಸ್ಕ್ವೇರ್ ಕಿಲೋಮೀಟರ್ ಇರಬೇಕು. ಓಕೆ, 10 into 10 ಕಿಲೋಮೀಟರ್ ಏರಿಯಾ ಈಸ್ ಕ್ಲಾಸಿಫೈಡ್ ಆಸ್ ಎ ಕ್ಲೌಡ್ ಬರ್ಸ್ಟ್ ಇವೆಂಟ್ ಅಂತ ಕರಿತೀವಿ. ಹಾಗೆ ಇನ್ನು ಅರ್ಧ ಗಂಟೆಯಲ್ಲಿ ಇದನ್ನೇ ರೆಡ್ಯೂಸ್ ಮಾಡಿದ್ರೆ ನಾವು 1 ಅವರ್ ಅಲ್ಲಿ 10 ಸೆಂಟಿಮೀಟರ್ ಮಳೆ ಆಗುವಂಗಿದ್ರೆ ಸೊ ಅರ್ಧ ಗಂಟೆಯಲ್ಲಿ 5 ಸೆಂಟಿಮೀಟರ್ ಮಳೆ ಆದ್ರೂ ಕೂಡ ನಾವು ಏನಂತ ಕರಿತೀವಿ, ಅದಕ್ಕೆ ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಹೌ ಕಾಮನ್ ಆರ್ ಕ್ಲೌಡ್ ಬರ್ಸ್ಟ್, ಸೊ ಇದು ಯಾವ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ಸಾಮಾನ್ಯವಾಗಿರತ್ತಂತಂದ್ರೆ ಇದು ಹೆಚ್ಚಾಗಿ ಹಿಲ್ಲಿ ಏರಿಯಾ ಅಥವಾ ಬೆಟ್ಟ ಗುಡ್ಡದ ಪ್ರದೇಶ ಆಗಿರಬಹುದು ಅಥವಾ ಹಿಮಾಲಯನ್ ರೀಜನ್ ಗಳಲ್ಲಿ ಇದು ಸರ್ವೇ ಸಾಮಾನ್ಯವಾಗಿರುತ್ತೆ. ಎಸ್, ಸೊ ಹಿಯರ್ ಕ್ಲೌಡ್ ಬರ್ಸ್ಟ್ ಆರ್ ಅನ್ಕಾಮನ್ ಇವೆಂಟ್ಸ್ ಓಕೆ ಡ್ಯೂರಿಂಗ್ ದ ಮಾನ್ಸೂನ್ ಮಂತ್. ಸೊ ಇದು ಕೇವಲ ಮಾನ್ಸೂನ್ ತಿಂಗಳಲ್ಲಿ ಮಾತ್ರ ಉಂಟಾಗುವಂತ ಒಂದು ಇವೆಂಟ್ ಇದು. ಓಕೆ, ಸೊ ನಮ್ದು ಪ್ರಿಲಿಮ್ಸ್ ನಲ್ಲಿ ಈ ರೀತಿನೂ ಕೇಳ್ತಾರೆ. ಓಕೆ, ಇದು ಡ್ಯೂರಿಂಗ್ ಸಮ್ಮರ್ ಅಲ್ಲಿ ಆಗತ್ತಾ ಅಥವಾ ಸೊ ಮಾನ್ಸೂನ್ ಅಲ್ಲಿ ಆಗತ್ತ ಅಂತ ಕೇಳಿದ್ರೆ ಅದು ಮಾನ್ಸೂನ್ ಅಲ್ಲಿ ಆಗುವಂತ ಒಂದು ಘಟನೆ ಇದು. ಓಕೆ, ಸೊ ಇದು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ, ಹಿಮಾಲಯನ್ ಸ್ಟೇಟ್ಗಳಲ್ಲಿ. ಓಕೆ, ಸೊ ಈ ರೀತಿಯ ಒಂದು ಘಟನೆ ಕಂಡು ಬರುತ್ತೆ. ಹಾಗೆ ಲೋಕಲ್, ಸೊ ಇದಕ್ಕೆ ಕಾರಣವಾಗುವ ಅಂಶಗಳೇನಂತಂದ್ರೆ ಸೊ ಯಾಕೆ ಈ ಒಂದು ಪ್ರದೇಶಗಳಲ್ಲಿ ಈ ಕ್ಲೌಡ್ ಬರ್ಸ್ಟ್ ಆಗತ್ತೆ ಅಂತಂದ್ರೆ ಇಲ್ಲಿ ಆ ಒಂದು ಪ್ರದೇಶವನ್ನ ನೋಡೋದಾದ್ರೆ ಲೋಕಲ್ ಟೋಪೋಲಜಿ ಅಂದ್ರೆ ಭೂ ಸ್ವರೂಪ ಆಗಿರಬಹುದು, ಹಾಗೆ ವಿಂಡ್ ಸಿಸ್ಟಮ್ ಅಂಡ್ ಟೆಂಪರೇಚರ್ ಗ್ರೇಡಿಯಂಟ್ ಬಿಟ್ವೀನ್ ದ ಲೋವರ್ ಅಂಡ್ ಅಪ್ಪರ್ ಅಟ್ಮಾಸ್ಫಿಯರ್ ಫೆಸಿಲಿಟೇಟ್ ದಿ ಅಕರೆನ್ಸ್ ಆಫ್ ದ ಸಚ್ ಇವೆಂಟ್. ಸೊ ಇವೆಲ್ಲ ಕಾರಣಗಳು ಏನಾಗುತ್ತೆ ಅಂತಂದ್ರೆ ಆ ಒಂದು ಪ್ರದೇಶದಲ್ಲಿ ಕ್ಲೌಡ್ ಬರ್ಸ್ಟ್ ಉಂಟಾಗ್ಲಿಕ್ಕೆ ಕಾರಣವಾಗತ್ತೆ. ಹಾಗೆ ಈ ರೀತಿಯ ಒಂದು ಕ್ಲೌಡ್ ಬರ್ಸ್ಟ್ ಆದಾಗ ಅಥವಾ ಮೇಘ ಸ್ಫೋಟ ಉಂಟಾಗುವುದರಿಂದ ಏನೆಲ್ಲ ಎಫೆಕ್ಟ್ಸ್ ಗಳಾಗತ್ತೆ ಅಥವಾ ಪರಿಣಾಮಗಳು ಉಂಟಾಗತ್ತೆ ಅನ್ನುವಂಥದ್ದು ನಮ್ಗೆ ಮೇನ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಮೇಘ ಸ್ಫೋಟದ ಪರಿಣಾಮ, ಸೊ ಸಡನ್ ಆಗಿ ಈ ರೀತಿಯಾಗಿ ಮಳೆ ಆಗೋದ್ರಿಂದ ಏನಾಗತ್ತೆ ಅಂತಂದ್ರೆ ಪ್ರವಾಹ ಅನ್ನುವಂಥದ್ದು ಉಂಟಾಗತ್ತೆ. ಓಕೆ, ಸೊ ಅದರ ಜೊತೆಗೆ ಏನಾಗುತ್ತೆ, ಲ್ಯಾಂಡ್ ಸ್ಲೈಡ್ ಭೂ ಕುಸಿತಗಳು ಉಂಟಾಗತ್ತೆ. ಸೊ ನೀವು ಕೇರಳದ ಈವೆಂಟ್ ಅನ್ನ ನೋಡಿದ್ರೆ ವೈನಾಡ್ ಆ ಒಂದು ಪ್ರದೇಶದಲ್ಲಿ ಏನಾಗಿದೆ, ಫಸ್ಟ್ ಭೂ ಕುಸಿತ ಉಂಟಾಗಿದೆ. ಓಕೆ, ಸೊ ಹೆವಿ ರೈನ್ಫಾಲ್ ನಿಂದ ಭೂ ಕುಸಿತ ಉಂಟಾಗಿದೆ. ಸೊ ಈ ಕುಸಿತದಿಂದ ಉಂಟಾದಂತ ಏನು ಡೆಬ್ರಿಜ್ಗಳಿರುತ್ತಲ್ವಾ ಅಥವಾ ತ್ಯಾಜ್ಯಗಳಿರುತ್ತೆ ಅಲ್ವಾ, ಸೊ ಅವು ಏನ್ ಮಾಡಿದೆ ಅಂತಂದ್ರೆ ಪಕ್ಕದಲ್ಲಿಯೇ ಆ ಒಂದು ಪ್ರದೇಶದಲ್ಲಿ ಹರಿಯುವಂತ ಇರುವ ನಿಪ್ಪುಜ ಅನ್ನುವಂತ ರಿವರ್ ನಲ್ಲಿ ಏನಾಗಿದೆ ಅಂತಂದ್ರೆ ಈ ಗುಡ್ಡ ಕುಸಿತದ ಅವಶೇಷಗಳು ಆ ರಿವರ್ ಅಲ್ಲಿ ಇದ್ದ ಕಾರಣ ಏನಾಗಿದೆ ಅಂತಂದ್ರೆ ಅದರ ಒಂದು ನ್ಯಾಚುರಲ್ ಫ್ಲೋವಿಗೆ ಅಡ್ಡಿಯಾಗಿ ಏನಾಗಿದೆ ಅಲ್ಲಿ ಪ್ರವಾಹವನ್ನ ಉಂಟು ಮಾಡಿದೆ. ಸೊ ಭೂ ಕುಸಿತದಿಂದ ಪ್ರವಾಹ ಕೂಡ ಉಂಟಾಗತ್ತೆ. ಸೊ ಅದೇ ರೀತಿ ಈ ಕ್ಲೌಡ್ ಬರ್ಸ್ಟ್ ನಿಂದ ಏನೆಲ್ಲ ಆಗುವಂತ ಚಾನ್ಸಸ್ ಇರುತ್ತೆ, ಭೂ ಕುಸಿತ ಅಥವಾ ಲ್ಯಾಂಡ್ ಸ್ಲೈಡ್ ಆಗತ್ತೆ. ಸೊ ಅದರ ಜೊತೆಗೆ ಪ್ರವಾಹ ಕೂಡ ಆಗತ್ತೆ. ಓಕೆ, ಸೊ ಇಲ್ಲಿ ಪ್ರವಾಹ ಅಂತ ಬಂದಾಗ ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಈ ರೀತಿ ಆಗುವಂತ ಪ್ರವಾಹಕ್ಕೆ ನಾವು ಹಠಾತ್ ಪ್ರವಾಹ ಅಥವಾ ಫ್ಲಾಶ್ ಫ್ಲಡ್ ಅಂತ ಕರಿತೀವಿ. ಸೊ ಅಂದ್ರೆ ಅದನ್ನ ನೀವು ಏನ್ ಮಾಡಿದ್ರೆ ಪ್ರೆಡಿಕ್ಟೇ ಮಾಡ್ಲಿಕ್ಕೆ ಆಗಿರೋದಿಲ್ಲ ಅಂತ ಒಂದು ಸನ್ನಿವೇಶ ಏನಾಗುತ್ತೆ ಇಲ್ಲಿ ಜರುಗತ್ತೆ. ಸೊ ಇದು ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ನಾವು ಮಳೆಯನ್ನ ಮೆಜರ್ಮೆಂಟ್ ಮಾಡ್ತೀವಿ. ಸೊ ಒಂದು ಪ್ರದೇಶದಲ್ಲಿ ಇಷ್ಟೇ ಪ್ರಮಾಣದ ಮಳೆ ಬೀಳಬಹುದು ಅಂತ ಹೇಳಿ ಏನ್ ಮಾಡಬಹುದು, ಪ್ರೆಡಿಕ್ಟ್ ಮಾಡಬಹುದು. ಆದ್ರೆ ಸೊ ಇದು ಕೇವಲ ಏನಾಗತ್ತೆ ಅಂತಂದ್ರೆ
ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ಉಂಟಾಗೋದ್ರಿಂದ ಇದನ್ನ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಏನಾಗುತ್ತೆ ತುಂಬಾ ಕಷ್ಟ ಆಗತ್ತೆ. ಓಕೆ. ಎಸ್. ಸೊ ಇದು ಕೇವಲ ಏನಾಗತ್ತೆ ಅಂತಂದ್ರೆ, ಸೊ ಈ ರೀತಿಯ ಒಂದು ಏನು ಮೇಘ ಸ್ಫೋಟ ಆಗತ್ತಲ್ವಾ? ಸೊ ಇದು ಸಣ್ಣ ಪ್ರದೇಶಗಳಲ್ಲಿ ಆಗಿರತ್ತೆ. ಬಟ್ ಇದರ ಪರಿಣಾಮ ಅನ್ನುವಂಥದ್ದು ಸೊ ಅದು ಬೇರೆ ಅದರ ಆಚೆಗಿನ ಪ್ರದೇಶಗಳ ಮೇಲೂ ಆ ಪರಿಣಾಮವನ್ನ ಬೀರತ್ತೆ. ಸೊ ಇಲ್ಲಿ ಉಂಟಾಗಿರುವಂತ ಏನು ಈ ಮೇಘ ಸ್ಫೋಟದಿಂದ ಬೇರೆ ಪ್ರದೇಶಗಳಲ್ಲೂ ಕೂಡ ಪ್ರವಾಹ ಉಂಟಾಗುವಂತ ಚಾನ್ಸಸ್ ಕೂಡ ಇರತ್ತೆ. ಎಸ್. ಹಾಗಿದ್ರೆ ಈ ರೀತಿಯ ಒಂದು ಕ್ಲೌಡ್ ಬರ್ಸ್ಟ್ ಅನ್ನ ಸೊ ನಾವು ರೈನ್‌ಫಾಲ್ ಅಂತ ಬಂದಾಗ ಸೊ ಅದನ್ನ ಐಎಂಡಿ ಅವರು ಪ್ರೆಡಿಕ್ಟ್ ಮಾಡ್ತಾರೆ. ಲ್ಯಾಂಡ್ ಸ್ಲೈಡ್ ಅಂತ ಬಂದಾಗ ಅದನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಪ್ರೆಡಿಕ್ಟ್ ಮಾಡ್ತಾರೆ. ಎಸ್. ಸೊ ಈ ರೀತಿ ಇದನ್ನ ಈ ಕ್ಲೌಡ್ ಬರ್ಸ್ಟ್ ನ ಯಾರು ಪ್ರೆಡಿಕ್ಟ್ ಮಾಡ್ತಾರೆ ಅಂತಂದ್ರೆ, ಅಥವಾ ಇದರ ಕುರಿತು ಮುನ್ನೆಚ್ಚರಿಕೆಯನ್ನ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಯಾರು ಅಥವಾ ಅರ್ಲಿ ವಾರ್ನಿಂಗ್ ಅನ್ನ ಯಾರು ನೀಡ್ತಾರೆ ಅಂತಂದ್ರೆ ಇಲ್ಲಿ ಐಎಂಡಿ ಅವರು, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ನೀಡ್ತಾರೆ. ಎಸ್. ಸೊ ಹಿಯರ್ ಬಟ್ ಈ ರೀತಿಯನ್ನ ಪ್ರೆಡಿಕ್ಟ್ ಮಾಡಿದ್ರು ಕೂಡ ಸೊ ಇದನ್ನ ಎಕ್ಸಾಕ್ಟ್ ಆಗಿ ಅಥವಾ ಎಕ್ಯುರೇಸಿ ಆಗಿ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಯಾರು ಹೇಳ್ತಾರೆ ಇಲ್ಲಿ ಇಲ್ಲಿ ವೆದರ್ ಸೈಂಟಿಸ್ಟ್ ಅವರು ಹೇಳ್ತಾರೆ. ಎಸ್. ನೆಕ್ಸ್ಟ್ ಹಿಯರ್ ಇನ್ನೊಂದು ಪದವನ್ನ ಓಕೆ. ಸೊ ಈ ಹಿಮಾಚಲ ಪ್ರದೇಶದಲ್ಲಿ ಉಂಟಾಗಿರೋ ಫ್ಲಡ್ಗೆ ಕಾರಣ ಏನಂತಂದ್ರೆ ಸೊ ಫ್ಲಾಶ್ ಫ್ಲಡ್ ಅಥವಾ ಈ ಅವಘಡಕ್ಕೆ ಕಾರಣ ಏನಂತಂದ್ರೆ ಫ್ಲಾಶ್ ಫ್ಲಡ್ ಮತ್ತು ಕ್ಲೌಡ್ ಬರ್ಸ್ಟ್ ಅಂತ. ಸೊ ಇದರಲ್ಲಿ ನಾವು ಫ್ಲಾಶ್ ಫ್ಲಡ್ ಬಗ್ಗೆ ತಿಳ್ಕೊಳ್ಳೋಣ ಅಥವಾ ಹಠಾತ್ ಪ್ರವಾಹಗಳಂತ ಕರಿತೀವಿ ಕನ್ನಡದಲ್ಲಿ. ಎಸ್. ಸೊ ಫ್ಲಾಶ್ ಫ್ಲಡ್ ಆರ್ ಸಡನ್ ಅಂಡ್ ರಾಪಿಡ್ ಫ್ಲಡ್ಸ್ ದಾಟ್ ಅಕರ್ ವಿದಿನ್ ಅ ಶಾರ್ಟ್ ಪೀರಿಯಡ್. ಸೊ ಮೇಲೆ ಹೇಳಿದ ಹಾಗೆ ಯಾವ ರೀತಿ ಸಡನ್ ಆಗಿ ಶಾರ್ಟ್ ಪೀರಿಯಡ್ ಅಲ್ಲಿ ಮಳೆ ಆಗತ್ತಲ್ವಾ, ಸೊ ಅದೇ ರೀತಿ ಈ ಫ್ಲಾಶ್ ಫ್ಲಡ್ ಕೂಡ ಏನಾಗುತ್ತೆ ಅಂತಂದ್ರೆ ಶಾರ್ಟ್ ಪೀರಿಯಡ್ ಅಲ್ಲಿ ಆಗತ್ತೆ. ಎಸ್. ವಿದಿನ್ ಅವರ್ಸ್ ಆಫ್ ಹೆವಿ ರೈನ್ಫಾಲ್. ಎಸ್. ಸೊ ಇಲ್ಲಿ ಅತಿಯಾಗಿ ಮಳೆ ಆಗೋದ್ರಿಂದನೂ ಕೂಡ ಆಗತ್ತೆ. ಸೊ ಇನ್ನು ಬೇರೆ ಕಾರಣಗಳಿಂದ ಪ್ರವಾಹ ಆಗತ್ತೆ. ಓಕೆ. ಅದರ್ ಇಂಟೆನ್ಸ್ ವಾಟರ್ ಅಕ್ಯುಮುಲೇಷನ್ ಇವೆಂಟ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಸೊ ಈ ಕೇರಳದಲ್ಲಿ ಆಗಿರುವಂತ ಒಂದು ಇವೆಂಟ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಗುಡ್ಡ ಕುಸಿತ ಏನಾಗಿದೆ ಅಲ್ಲಿ ಆ ಪ್ರವಾಹಕ್ಕೆ ಯಾವುದೇ ಒಂದು ಅಲ್ಲಿ ಅನುಕೂಲ ಇಲ್ದಿದ್ರು ಕೂಡ ಏನಾಗಿದೆ ಭೂ ಕುಸಿತದಿಂದಾಗಿ ನದಿ ಹರಿವಿಗೆ ಅಡ್ಡಿಯಾಗಿದ್ರಿಂದ ಸೊ ಈ ರೀತಿ ಏನಾಗುತ್ತೆ ಫ್ಲಾಶ್ ಫ್ಲಡ್ ಆಗಿದೆ. ಓಕೆ. ಅದು ಕೂಡ ಕಾರಣವಾಗತ್ತೆ. ಎಸ್. ಸೊ ಇಲ್ಲಿ ಈ ಫ್ಲಾಶ್ ಫ್ಲಡ್ ಯಾವಾಗ ಆಗುತ್ತೆ ಅಂತಂದ್ರೆ ಇಲ್ಲಿ ರೈನ್‌ಫಾಲ್ ಕ್ರಿಯೇಟ್ಸ್ ಫ್ಲಡ್ಡಿಂಗ್ ಇನ್ ಲೆಸ್ ದ್ಯಾನ್ 6 ಅವರ್. ಓಕೆ. ಸೊ ಇಲ್ಲಿ ನಾವು ಏನ್ ತಿಳ್ಕೊಳ್ಬೇಕಂತಂದ್ರೆ ಇಲ್ಲಿ ಜನರಲ್ ಫ್ಲಡ್‌ಗೆ ಹಾಗೆ ಜನರಲ್ ಫ್ಲಡ್ ಅಂದ್ರೆ ಸಾಮಾನ್ಯವಾಗಿ ಉಂಟಾಗುವಂತ ಪ್ರವಾಹ ಮತ್ತೆ ಈ ರೀತಿಯ ಒಂದು ಫ್ಲಾಶ್ ಫ್ಲಡ್‌ಗೆ ಓಕೆ ಅಥವಾ ಹಠಾತ್ ಪ್ರವಾಹಕ್ಕೆ ಇರುವಂತ ಡೆಫಿನಿಷನ್ ಅಥವಾ ಡಿಫರೆನ್ಸ್ ಗೊತ್ತಿರಬೇಕು. ಓಕೆ. ಸೊ ಇಲ್ಲಿ 6 ಗಂಟೆಗಳಿಗಿಂತ ಕಡಿಮೆ ಪ್ರವಾಹವನ್ನ ಸೊ ಅದು ಉಂಟು ಮಾಡಿದ್ರೆ ಓಕೆ ಲೆಸ್ ದ್ಯಾನ್ 6 ಅವರ್ ಸೊ ಅದಕ್ಕೆ ನಾವು ಏನಂತ ಕರಿಬಹುದು ಫ್ಲಾಶ್ ಫ್ಲಡ್ ಅಂತ ಕರಿತೀವಿ. ಓಕೆ. ಸೊ ಇದು 6 ಗಂಟೆಗಿಂತ ಹೆಚ್ಚಿನ ಅವಧಿಯವರೆಗೆ ಪ್ರವಾಹವನ್ನ ಉಂಟು ಮಾಡುತ್ತೆ. ಮತ್ತೆ ಸಾಮಾನ್ಯವಾಗಿ ಉಂಟಾಗುವಂತ ಫ್ಲಡ್‌ಗಳು. ಬಟ್ ಈ ಫ್ಲಾಶ್ ಫ್ಲಡ್‌ಗಳೆಲ್ಲ ಒಂದು ಇಂಟೆನ್ಸಿಟಿ ಅಥವಾ ತೀವ್ರತೆ ಅನ್ನುವಂಥದ್ದು ಈ ನಾರ್ಮಲ್ ಫ್ಲಡ್‌ಗಿಂತ ಏನಿರುತ್ತೆ ಅಂತಂದ್ರೆ ಜಾಸ್ತಿ ಇರುತ್ತೆ ಇಂಟೆನ್ಸಿಟಿ ಅಥವಾ ತೀವ್ರತೆ. ಓಕೆ. ಸೊ ಅದರೊಟ್ಟಿಗೆ ಇದರ ಎಫೆಕ್ಟ್ಸ್ ಅನ್ನೋದಿರುತ್ತಲ್ವಾ ಸೊ ಪ್ರವಾಹದಿಂದ ಸೊ ಇಲ್ಲಿ ಎಫೆಕ್ಟ್ಸ್ ಅಂತ ಬಂದಾಗ ಸೊ ಇದು ಎಫೆಕ್ಟ್ಸ್ ಅಂದ್ರೆ ಗಂಭೀರವಾದಂತ ಅಂದ್ರೆ ಸಡನ್ ಆಗಿ ಏನ್ ಮಾಡುತ್ತೆ ಅಂತಂದ್ರೆ ಇದು ಅಪಾಯವನ್ನ ತಂದೊಡ್ಡುತ್ತೆ. ಎಸ್. ಸೊ ಇದು ಇದರ ನಡುವಿನ ಡಿಫರೆನ್ಸ್ ಆದ್ರೆ ಸೊ ನೆಕ್ಸ್ಟ್ ಎಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಇದರ ಒಂದು ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಸೊ ಯಾವೆಲ್ಲ ಒಂದು ಕಾರಣಗಳಿಗೆ ಅಂತಂದ್ರೆ ಅತಿಯಾದ ಮಳೆಯನ್ನ ಹೊರತುಪಡಿಸಿ ಮತ್ತೆ ಯಾವೆಲ್ಲ ಕಾರಣಗಳು ಸೊ ಈ ಫ್ಲಾಶ್ ಫ್ಲಡ್‌ಗೆ ಕಾರಣವಾಗಬಹುದು ಅಂತಂದ್ರೆ ಡ್ಯಾಮ್ ಆರ್ ಲೆವಿ ಫೇಲ್ಯೂರ್ಸ್. ಸೊ ಇಲ್ಲಿ ಅಂದ್ರೆ ಡ್ಯಾಮ್‌ಗಳು ಕೂಡ ಸಡನ್ ಆಗಿ ಕೊಲ್ಯಾಪ್ಸ್ ಆಗೋದ್ರಿಂದ ಅಥವಾ ಕುಸಿತವಾಗೋದ್ರಿಂದ ಏನಾಗುತ್ತೆ ಆ ಡ್ಯಾಮ್‌ಗಳಲ್ಲಿ ಶೇಖರಾಗಿರುವಂತ ನೀರು ಕೂಡ ರಿಲೀಸ್ ಆಗೋದ್ರಿಂದ ಪ್ರವಾಹ ಉಂಟಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಸಡನ್ ರಿಲೀಸ್ ಆಫ್ ವಾಟರ್ ಫ್ರಮ್ ದ ನ್ಯಾಚುರಲ್ ರಿಸರ್ವಾಯರ್ ಸಚ್ ಆಸ್ ದ ಗ್ಲೇಷಿಯಲ್ ಲೇಕ್. ಸೊ ಇಲ್ಲಿ ಹಿಮ ನದಿಗಳು ಏನ್ ಬರುತ್ತಲ್ವಾ ಸೊ ಇಲ್ಲಿ ಕೂಡ ಏನಾಗತ್ತೆ ಅಂತಂದ್ರೆ ದೊಡ್ಡ ದೊಡ್ಡ ಹಿಮ ಬಂಡೆಗಳಂತ ಇರುತ್ತೆ. ಓಕೆ. ಸೊ ನೀವು ಉತ್ತರಾಖಂಡ್‌ನಲ್ಲಿ ನೋಡಿರ್ಬೋದು. ಸೊ ಅಲ್ಲಿ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ ಆ ಒಂದು ಪ್ರದೇಶಗಳಲ್ಲಿ ಈ ಗ್ಲೇಷಿಯಲ್ ಏನು ಹಿಮ ಬಂಡೆಗಳು ಬರುತ್ತಲ್ವಾ ಸೊ ಅವುಗಳು ಕರಗಿನ ಏನಾಗತ್ತೆ ಅಂತಂದ್ರೆ ಇಲ್ಲಿ ಹೆಚ್ಚಿನ ಒಂದು ಪ್ರವಾಹ ಅನ್ನುವಂಥದ್ದು ಉಂಟಾಗತ್ತೆ. ಸೊ ಹಿಯರ್ ಫ್ಲಾಶ್ ಫ್ಲಡ್ಸ್ ಆರ್ ಆಫನ್ ಅಸೋಸಿಯೇಟೆಡ್ ವಿತ್ ಕ್ಲೌಡ್ ಬರ್ಸ್ಟ್. ಎಸ್. ಸೊ ಇದಕ್ಕೆ ಸಂಬಂಧವನ್ನು ಹೊಂದಿದೆ. ಓಕೆ. ಕ್ಲೌಡ್ ಬರ್ಸ್ಟ್ ಆದ್ರೆ ಏನಾಗುತ್ತೆ ಇಲ್ಲಿ ಅತಿಯಾಗಿ ಮಳೆ ಆಗುತ್ತೆ ಕಾಲದಲ್ಲಿ ಪ್ರದೇಶದಲ್ಲಿ ಸೊ ಅದರೊಟ್ಟಿಗೆ ಏನಾಗುತ್ತೆ ಫ್ಲಾಶ್ ಫ್ಲಡ್ ಅಥವಾ ಹಠಾತ್ ಪ್ರವಾಹ ಕೂಡ ಉಂಟಾಗತ್ತೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. India selects
2 crew members for EXIM 4 mission to ISS. So here ISS ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ, ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ. ಸೊ ಇದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಭಾರತದ ವತಿಯಿಂದ ಸೊ ಇಬ್ರು ಓಕೆ ಇಬ್ಬರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಸೊ ಈ ಒಂದು ಮಿಷನ್ಗೆ ಎಕ್ಸಿಮ್ 4 ಅನ್ನುವಂತ ಮಿಷನ್ಗೆ ಏನ್ ಮಾಡಿದ್ದಾರೆ ಇಲ್ಲಿ ನೇಮಕವನ್ನ ಮಾಡಿದ್ದಾರೆ. ಓಕೆ, ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಎಕ್ಸಿಮ್ 4 ಮಿಷನ್ ಅನ್ನುವಂಥದ್ದು. ಓಕೆ, ಎಸ್, ಸೊ ಹಿಯರ್ ಏನ್ ಮಾಡಿದ್ದಾರೆ, ಇದು ಒಂದು ಆಸ್ಟ್ರೋನಾಟ್ ಸೆಲೆಕ್ಷನ್ ಅಂಡ್ ಮಿಷನ್. ಓಕೆ, ಸೊ ಅಂದ್ರೆ ಯಾನಿಗಳನ್ನ ಸೊ ಇಲ್ಲಿ ಏನ್ ಮಾಡಲಾಗಿದೆ, ಸೆಲೆಕ್ಟ್ ಅನ್ನ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಈ ಒಂದು ಮಿಷನ್ ಅನ್ನ ಬಗ್ಗೆ ತಿಳ್ಕೊಳ್ಳೋಣ. ಏನಂತಂದ್ರೆ ಎಕ್ಸಿಮ್ 4 ಮಿಷನ್. ಸೊ ಈ ಒಂದು ಯೋಜನೆ ಏನಾಗಿದೆ ಅಂತಂದ್ರೆ 4th ಪ್ರೈವೇಟ್ ಆಸ್ಟ್ರೋನಾಟ್ ಮಿಷನ್ ಟು ದ ISS. ಸೊ ಇದು ISS ಗೆ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಏನು ನಿಲ್ದಾಣಕ್ಕೆ ಸೊ ಈ ಗಗನಯಾನಿಗಳನ್ನ ಕಳಿಸುವಂತಹ ಒಂದು 4ನೇ ಪ್ರೈವೇಟ್ ಪ್ರೋಗ್ರಾಮ್ ಆಗಿದೆ. ಓಕೆ, ಅಂಡ್ ದಿಸ್ ಮಿಷನ್ ಇಸ್ ಪಾರ್ಟ್ ಆಫ್ ಜಾಯಿಂಟ್ ಎಫರ್ಟ್. ಅಂದ್ರೆ ಈ ಒಂದು ಮಿಷನ್ ಅನ್ನ ಸೊ ಯಾರೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಇಸ್ರೋ, ಭಾರತದ ಕಡೆಯಿಂದ ಇಸ್ರೋ ಆಗಿರ್ಬೋದು, ಹಾಗೆ ಅಮೆರಿಕ ವತಿಯಿಂದ ನಾಸಾ ಅವರು ಈ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಟಾಪಿಕ್, ಸೆಂಟರ್ ರೀಇಶ್ಯೂಡ್ ಡ್ರಾಫ್ಟ್ ವೆಸ್ಟರ್ನ್ ಗಟ್ಸ್ ನೋಟಿಫಿಕೇಶನ್ ಫಾರ್ 6th ಟೈಮ್ ಅಂತ ಇದೆ. ಸೊ ಇಲ್ಲಿ ಏನಾಗಿದೆ, ಕೇರಳದಲ್ಲಿ ಫ್ಲಡ್ ಆಗಿದೆ. ಓಕೆ, ಸೊ ಅದರ ಕುರಿತು ಏನ್ ಮಾಡಿದೆ ಅಂತಂದ್ರೆ ಸೊ ಈ ಹಿಂದೆನೂ ಕೂಡ ಏನ್ ಮಾಡಿತ್ತು ಅಂತಂದ್ರೆ ಈ ಕೇಂದ್ರ ಸರ್ಕಾರ ಆ ಒಂದು ರಾಜ್ಯಗಳಿಗೆ ಸೊ ಇದು 6ನೇ ಸಲ, ಓಕೆ, ಸೊ 6ನೇ ಬಾರಿ ಕಳಿಸಿದೆ. ಅಂದ್ರೆ ಕಳೆದ 5 ಸಲ ಏನ್ ಮಾಡಿದೆ ಅಂತಂದ್ರೆ ಈ ವೆಸ್ಟರ್ನ್ ಘಟ್ಟಗಳ ಸಂರಕ್ಷಣೆ ಕುರಿತು ಒಂದು ಅಥವಾ ಡ್ರಾಫ್ಟ್ ಅಥವಾ ಕರಡು ಮಸೂದೆಯನ್ನ ಆ ರಾಜ್ಯಗಳಿಗೆ ಕಳಿಸಿರುತ್ತೆ. ಬಟ್ ಅಲ್ಲಿ ಆ ರಾಜ್ಯಗಳು ಅದನ್ನ ವಿರೋಧ ಮಾಡಿರೋದ್ರಿಂದ ಏನ್ ಮಾಡಲಾಗಿರುತ್ತೆ, ಅದನ್ನ ಕಾಯ್ದೆಯಾಗಿ ಇನ್ನೂ ಕೂಡ ಅದನ್ನ ಅನುಷ್ಠಾನ ಮಾಡಿಲ್ಲ. ಸೊ ಇವಾಗ ಏನ್ ಪ್ರವಾಹ ಆಗಿದೆ ಅಲ್ವಾ, ಸೊ ಹೀಗಾಗಿ ಏನ್ ಮಾಡಿದೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ಅದೇ ಒಂದು ನೀತಿಯನ್ನ ಓಕೆ ಸಂರಕ್ಷಣೆ ಕುರಿತು ಅದೇ ನೀತಿಯನ್ನ ಏನ್ ಮಾಡಿದೆ ಅಂತಂದ್ರೆ ಈ ಕೇರಳ ಗೌರ್ಮೆಂಟ್ಗೆ ಮತ್ತೆ ಕಳಿಸಿದೆ. ಅಂದ್ರೆ ಇಲ್ಲಿ ಕೇರಳ ಗೌರ್ಮೆಂಟ್ಗೆ ಕಳಿಸಿದೆ ಅಂತಂದ್ರೆ ಆ ಒಂದು ಡ್ರಾಫ್ಟ್ ನಲ್ಲಿರುವಂತಹ ಏನು ಪ್ರೊವಿಷನ್ಸ್ ಇರುತ್ತಲ್ವಾ ಪರಿಸರ ಈ ಒಂದು ವೆಸ್ಟರ್ನ್ ಘಟ್ ಕುರಿತು, ಸೊ ಅದರ ಕುರಿತು ಪಬ್ಲಿಕ್ ಒಪಿನಿಯನ್ ನ ಕೇಳುತ್ತೆ ಸರ್ಕಾರ. ಅಂದ್ರೆ ಯಾರ್ದು NGO ಆಗಿರ್ಬೋದು ಅಥವಾ ಈ ಪರಿಸರ ತಜ್ಞರಂತ ಬರ್ತಾರಲ್ವಾ, ಸೊ ಅವರ ಒಂದು ಒಪಿನಿಯನ್ ಅಥವಾ ಸರ್ಕಾರದ ಒಪಿನಿಯನ್ ನ ಕೇಳಲಿಕ್ಕೆ ಆ ಡ್ರಾಫ್ಟ್ ಅನ್ನ ಸೊ ಮರಳಿ ಮತ್ತೆ ಏನ್ ಮಾಡಿದ್ದಾರೆ ಅಂತಂದ್ರೆ ಕೇರಳ ಗೌರ್ಮೆಂಟ್ ಗೆ ಕಳಿಸಿದ್ದಾರೆ. ಹಾಗಿದ್ರೆ ಸೊ ಈ ಒಂದು ಡ್ರಾಫ್ಟ್ ನಲ್ಲಿ ಸೊ ಯಾವೆಲ್ಲ ಪ್ರೊವಿಷನ್ಸ್ ಗಳಿವೆ ಸೊ ಅಂತ ನೋಡೋಣ. ಸೊ ಈ ಒಂದು ಕರಡುವಿನಲ್ಲಿ ಡ್ರಾಫ್ಟ್ ಅಂತಂದ್ರೆ ಒಂದು ಕಚ್ಚಾ ಅದು ಓಕೆ ಕರಡು. ಸೊ ಇದರಲ್ಲಿ ಕ್ಲಾಸಿಫೈಯಿಂಗ್ ಫಾರ್ಸ್ ಆಫ್ ದ ವೆಸ್ಟರ್ನ್ ಗಟ್ಸ್ ಇನ್ 6 ಸ್ಟೇಟ್ ಆಸ್ ಎಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ. ಓಕೆ, ಸೊ ಈ ಒಂದು ಡ್ರಾಫ್ಟ್ ನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ 6 ರಾಜ್ಯಗಳಲ್ಲಿ ವೆಸ್ಟರ್ನ್ ಘಟ್ ಯಾವ್ಯಾವೆಲ್ಲ ರಾಜ್ಯಗಳ ಹರಡಿದೆ ಅಲ್ವಾ, ಸೊ ಆ ರಾಜ್ಯಗಳಲ್ಲಿ ಏನ್ ಮಾಡುತ್ತೆ ಅಂದ್ರೆ ಕೆಲವೊಂದಿಷ್ಟು ಪ್ರದೇಶಗಳನ್ನ ಎಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಕನ್ಸಿಡರ್ ಮಾಡುತ್ತೆ. ಅಂದ್ರೆ ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳಿ ಏನ್ ಮಾಡುತ್ತೆ ಅಂತಂದ್ರೆ ಇದರಲ್ಲಿ ಡಿಕ್ಲೇರ್ ಮಾಡಲಾಗತ್ತೆ. ಅಂದ್ರೆ ಅಲ್ಲಿ ಯಾವೆಲ್ಲ ಒಂದು ಆಕ್ಟಿವಿಟಿಗಳನ್ನ ಅಲ್ಲಿ ನಿರ್ಬಂಧ ಮಾಡಲಾಗತ್ತೆ ಅಂತಂದ್ರೆ ಇಲ್ಲಿ ಇಂಪೋಸ್ ರೆಸ್ಟ್ರಿಕ್ಷನ್ ಆನ್ ಎಕನಾಮಿಕ್ ಆಕ್ಟಿವಿಟೀಸ್, ಅಂದ್ರೆ ಆರ್ಥಿಕ ಚಟುವಟಿಕೆಗಳಾದಂತಹ ಕ್ವಾರಿಂಗ್, ಹಾಗೆ ಮೈನಿಂಗ್ ಅಂದ್ರೆ ಗಣಿಗಾರಿಕೆ, ಹಾಗೆ ಲಾರ್ಜ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ ದಿಸ್ ಏರಿಯಾ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಹೈಡ್ರೋ ಪ್ರಾಜೆಕ್ಟ್ ಒಂದು ಅಂದ್ರೆ ಡ್ಯಾಮ್ಗಳ ನಿರ್ಮಾಣ ಆಗಿರ್ಬೋದು ಅಥವಾ ಜಲ ವಿದ್ಯುತ್ ಯೋಜನೆಗಳಾಗಿರುತ್ತೆ ಅಲ್ವಾ, ಸೊ ಅಂತಹ ಒಂದು ಪ್ರದೇಶಗಳಲ್ಲಿ ಅವುಗಳನ್ನ ನಿರ್ಬಂಧ ಮಾಡಲಾಗತ್ತೆ. ಇಟ್ ಹ್ಯಾಡ್ ಪ್ರಪೋಸ್, ಸೊ ಅಗೇನ್ ಪ್ರೊವಿಷನ್ ಏನಂತಂದ್ರೆ ಈ ಒಂದು ಕಾಯ್ದೆಯಲ್ಲಿರುವಂತಹ ಪ್ರೊವಿಷನ್, ಇಟ್ ಹ್ಯಾಡ್ ಪ್ರಪೋಸ್ ಟು ಡಿಕ್ಲೇರ್ 13 ವಿಲೇಜಸ್ ಇನ್ ವೈನಾಡ್. ಓಕೆ, ಸೊ ಅಂದ್ರೆ ಈ ವೈನಾಡಲ್ಲಿ ಬರುವಂತಹ 13 ಜಿಲ್ಲೆಗಳನ್ನ ಅಥವಾ ಹಳ್ಳಿಗಳನ್ನ ಏನ್ ಮಾಡಿದೆ ಅಂತಂದ್ರೆ ಎಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಕನ್ಸಿಡರ್ ಮಾಡುತ್ತೆ. ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಈ ಎಕನಾಮಿಕ್ ಆಕ್ಟಿವಿಟೀಸ್ ಗಣಿಗಾರಿಕೆ ಆಗಿರ್ಬೋದು, ಜಲವಿದ್ಯುತ್ ಯೋಜನೆಗಳಾಗಿರ್ಬೋದು ಅಥವಾ ಕ್ವಾರಿಗಳನ್ನ ಏನ್ ಮಾಡುತ್ತೆ, ನಿಷೇಧವನ್ನ ಮಾಡುತ್ತೆ. ಓಕೆ, ಎಸ್, ಹಾಗೆ ನೆಕ್ಸ್ಟ್ ಪ್ರೊವಿಷನ್ಸ್ ಏನಂತಂದ್ರೆ ದ ಡ್ರಾಫ್ಟ್ ನೋಟಿಫಿಕೇಶನ್ ಈಸ್ ಯೆಟ್ ಟು ಬಿಕಮ್ ಲಾ. ಎಸ್, ಅಂದ್ರೆ ಇದು ಇನ್ನೂ ಕಾನೂನಾಗಿ ರೂಪುಗೊಂಡಿಲ್ಲ. ಯಾಕಂತಂದ್ರೆ ಅದರ ಕುರಿತು ಸೊ ಇಲ್ಲಿ ಸರ್ಕಾರ ಅದಕ್ಕೆ ಒಪ್ಪಿಗೆನ ನೀಡಿಲ್ಲ. ಓಕೆ, ಆಲ್ 6 ಅಫೆಕ್ಟೆಡ್ ಸೊ ಈ ರೀತಿಯ ಒಂದು ಪ್ರದೇಶಗಳನ್ನ ಇಲ್ಲಿ ಎಕೋಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಅನ್ನ ಸೊ ಯಾವೆಲ್ಲ ರಾಜ್ಯಗಳ ಮೇಲೆ ಇದು ಬರುತ್ತೆ ಅಂತಂದ್ರೆ
ಅಂದ್ರೆ ವೆಸ್ಟರ್ನ್ ಘಟ್ಟ ಪಶ್ಚಿಮ ಘಟ್ಟಗಳು ಯಾವೆಲ್ಲ ರಾಜ್ಯಗಳಿಗೆ ಹರಡಿದೆ ಅನ್ನುವಂಥದ್ದು. ಓಕೆ, ಸೊ ಇದು ನೋಡಿ ಫ್ರಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಎಸ್, ಸೊ ಫಸ್ಟ್ ಒನ್ ಗುಜರಾತ್ ಬರುತ್ತೆ, ಅಂಡ್ ಸೆಕೆಂಡ್ ಒನ್ ಮಹಾರಾಷ್ಟ್ರ, ಅಂಡ್ ಥರ್ಡ್ ಗೋವಾ, ಕರ್ನಾಟಕ, ಕೇರಳ ಅಂಡ್ ತಮಿಳ್ನಾಡು. ಸೊ ಟೋಟಲ್ 1, 2, 3, 4, 5, 6 ಸ್ಟೇಟ್. ಓಕೆ, 6 ರಾಜ್ಯಗಳಲ್ಲಿ ಏನಾಗಿದೆ ಅಂತಂದ್ರೆ ಪಶ್ಚಿಮ ಘಟ್ಟಗಳು ವ್ಯಾಪಿಸಿಕೊಂಡಿವೆ. ಸೊ ಈ ಒಂದು ಪ್ರದೇಶಗಳಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರದೇಶಗಳನ್ನ, ಎಲ್ಲ ಪ್ರದೇಶಗಳನ್ನ ಅಲ್ಲ, ಕೆಲವೊಂದಿಷ್ಟು ಪ್ರದೇಶಗಳನ್ನ ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ ಆಗಿ ಕನ್ಸಿಡರ್ ಮಾಡ್ಬೇಕಂತ ಸೊ ಈ ಒಂದು ಡ್ರಾಪ್ ಹೇಳುತ್ತೆ. ಸೊ ನೆಕ್ಸ್ಟ್ ಪ್ರೊವಿಷನ್ ಅಂದ್ರೆ, ಸೊ ಇಲ್ಲಿ ಕೇರಳ ಯಾಕೆ ಕನ್ಸರ್ನ್ ರೈಸ್ ಮಾಡ್ತಾ ಇದೆ ಅಥವಾ ಕಳವಳವನ್ನ ವ್ಯಕ್ತಪಡಿಸ್ತಾ ಇದೆ ಅಂತಂದ್ರೆ ಈ ಒಂದು ಡ್ರಾಪ್ ಕುರಿತು ಅಂತಂದ್ರೆ ಇಲ್ಲಿ, ಅಥವಾ ವಿರೋಧವನ್ನ ಯಾಕೆ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ, ಸೊ ದಿಸ್ ನೋಟಿಫಿಕೇಶನ್, ಈ ಡ್ರಾಪ್ ನೋಟಿಫಿಕೇಶನ್ ಇದೆ ಅಲ್ವಾ, ವುಡ್ ಸಬ್ ಅಜ್ಯೂಮ್ ಅಗ್ರಿಕಲ್ಚರಲ್ ಪ್ಲಾಂಟೇಶನ್. ಸೊ ಈ ಒಂದು ಕಾಯ್ದೆಯಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಸೊ ಅದನ್ನ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಮಾಡ್ಬೇಕಂತ ಹೇಳುತ್ತೆ. ಓಕೆ, ಸೊ ಅದರೊಟ್ಟಿಗೆ ಇಲ್ಲಿ ಯಾವುದೇ ಒಂದು ಎಕನಾಮಿಕ್ ಆಕ್ಟಿವಿಟಿನ ಕೈಗೊಳ್ಳಬಾರ್ದು ಅಂತ ಹೇಳುತ್ತೆ. ಬಟ್ ಈ ಘೋಷಣೆ ಮಾಡಿರುವಂತ ಪ್ರದೇಶಗಳಲ್ಲಿ ಏನಾಗಿದೆ ಅಂತಂದ್ರೆ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದೆ, ಅಂದ್ರೆ ಕೃಷಿ ಭೂಮಿ ಆಗಿದೆ. ಸೊ ಹೀಗಾಗಿ ಏನ್ ಮಾಡ್ಬೇಕಾಗತ್ತೆ, ಸೊ ಈ ಭೂಮಿಯನ್ನ ಸರ್ಕಾರಕ್ಕೆ ಬಿಟ್ಕೊಡ್ಬೇಕಾಗತ್ತೆ. ಓಕೆ, ಸೊ ಹೀಗಾಗಿ ವಿರೋಧ ಮಾಡ್ತಾ ಇದೆ. ಹಾಗೆ ಕಟೆಲ್ ದಿ ಸ್ಟೇಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ಲಾಂಟ್ಸ್, ಅಂದ್ರೆ ಸೊ ಆ ರಾಜ್ಯಕ್ಕೆ ಬೇಕಾಗುವಂತ ಜಲ ವಿದ್ಯುತ್ ಯೋಜನೆಗಳು ಇರುತ್ತಲ್ವಾ, ಸೊ ಅವುಗಳನ್ನು ಕೂಡ ಏನ್ ಮಾಡುತ್ತೆ ಇದೆ, ಬ್ಯಾನ್ ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ವಿರೋಧವನ್ನ ಮಾಡ್ತಾ ಇದೆ. ಹಾಗೆ ಲೀಡ್ ಟು ಮೈಗ್ರೇಷನ್. ಓಕೆ, ಸೊ ಇಲ್ಲಿ ಒಂದ್ಸಲ ಆ ಒಂದು ಪ್ರದೇಶವನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡಿದ್ರೆ ಆ ಪ್ರದೇಶದಲ್ಲಿ ಜನರು ಕೂಡ ವಾಸ ಮಾಡೋ ಹಾಗಿಲ್ಲ. ಸೊ ಈಗಾಗಲೇ ಅಲ್ಲಿ ಹಲವಾರು ಜನ ಏನ್ ಮಾಡಿದ್ದಾರೆ ಅಂತಂದ್ರೆ ವಾಸವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅವ್ರನ್ನ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಸ್ಥಳಾಂತರ ಮಾಡ್ಬೇಕಾಗತ್ತೆ ಅನ್ನುವಂತ ಕಾರಣಕ್ಕಾಗಿ ಏನ್ ಮಾಡ್ತಾ ಇದೆ, ಈ ಕೇರಳ ಗೌರ್ಮೆಂಟ್ ಅದನ್ನ ವಿರೋಧವನ್ನ ಮಾಡ್ತಾ ಇದೆ. ಎಸ್, ಸೊ ಇದಕ್ಕಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಹೊಸ ಕಮಿಟಿಯನ್ನ, ನ್ಯೂ ಪ್ಯಾನಲ್ ಅನ್ನ ಸೊ ರಚಿಸಲಿದ್ದಾರೆ. ಓಕೆ, ಸೊ ಈ ಹಿಂದೆನೂ ಕೂಡ 2022ರಲ್ಲಿ ಏನ್ ಮಾಡಲಾಗಿರುತ್ತೆ, ಸೊ ಇದರ ಕುರಿತು ಒಂದು ಕಮಿಟಿಯನ್ನ ಕೂಡ ನೇಮಕ ಮಾಡಲಾಗಿರುತ್ತೆ. ಓಕೆ, ಸೊ ಅದು ಇಲ್ಲಿವರೆಗೂ ಕೂಡ ಏನಂತಂದ್ರೆ ಯಾವುದೇ ಒಂದು ವರದಿಯನ್ನ ನೀಡಿರೋದಿಲ್ಲ. ಸೊ ಈ ಒಂದು ಕಮಿಟಿ 2020ರಲ್ಲಿ ಏನು ರಚಿಸಲಾದ ಕಮಿಟಿ ಯಾವ ಉದ್ದೇಶಕ್ಕೆ ಮಾಡಿರ್ತಾರೆ ಅಂತಂದ್ರೆ, ಸೊ ಒಂದ್ ಕಡೆ ಇಲ್ಲಿ ಪರಿಸರವನ್ನು ಕೂಡ ರಕ್ಷಣೆ ಮಾಡಬೇಕು, ಅದರೊಟ್ಟಿಗೆ ಆ ಒಂದು ಪ್ರದೇಶದಲ್ಲಿ ಏನು ಎಕನಾಮಿಕ್ ಆಕ್ಟಿವಿಟೀಸ್, ಫಾರ್ ಎಕ್ಸಾಂಪಲ್ ಡ್ಯಾಮ್ ಆಗಿರಬಹುದು, ಏನು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ಸ್ ಗಳಾಗಿರ್ಬೋದು, ಸೊ ಇವುಗಳನ್ನು ನಿರ್ಮಾಣ ಅಂದ್ರೆ ಮಾಡುವಂತ ಸಂದರ್ಭದಲ್ಲಿ ಎರಡರ ನಡುವೆ ಬ್ಯಾಲೆನ್ಸ್ ಅನ್ನ ಮಾಡ್ಬೇಕಲ್ವಾ. ಸೊ ಒಂದ್ ಕಡೆ ಇಲ್ಲಿ ಅಭಿವೃದ್ಧಿನೂ ಆಗ್ಬೇಕು, ಇನ್ನೊಂದ್ ಕಡೆ ಪರಿಸರ ಸಂರಕ್ಷಣೆನೂ ಆಗ್ಬೇಕು. ಸೊ ಈ ಹಿನ್ನೆಲೆ ಏನ್ ಮಾಡಿರ್ತಾರೆ ಅಂತಂದ್ರೆ, ಸೊ ಈ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿರ್ತಾರೆ. ಓಕೆ, ಸೊ ಇವಾಗ ಮತ್ತೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಒಂದು ಹೊಸ ಸಮಿತಿಯನ್ನ ನೇಮಕ ಮಾಡಿದ್ದಾರೆ. ಸೊ ಇದು ಯಾವ ಕಾರಣಕ್ಕಾಗಿ ಇದನ್ನ ಫಾರ್ಮ್ ಮಾಡ್ತಿದ್ದಾರೆ ಅಂತಂದ್ರೆ ಅಡ್ರೆಸ್ಸಿಂಗ್ ದಿ ಇಶ್ಯೂಸ್ ರೈಸ್ ಬೈ ದ ಸ್ಟೇಟ್ ಇನ್ ದ ವೆಸ್ಟರ್ನ್ ಘಟ್ ರೀಜಿಯನ್. ಅಂದ್ರೆ ಸೊ ಈ ಏನ್ ಡ್ರಾಪ್ ಇದೆ ಅಲ್ವಾ, ಸೊ ಇದರ ಕುರಿತು ರಾಜ್ಯಗಳು ಏನು ಕನ್ಸರ್ನ್ ರೈಸ್ ಮಾಡಿದೆ, ಯಾಕೆ ಈ ರೀತಿಯ ಒಂದು ಕನ್ಸರ್ನ್ ರೈಸ್ ಮಾಡಿದೀವಿ ಅಂತ ಸೊ ತಿಳ್ಕೊಳ್ಲಿಕ್ಕೆ ಅಥವಾ ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಒಂದು ಹೊಸ ಸಮಿತಿಯನ್ನ ಸರ್ಕಾರ ಫಾರ್ಮ್ ಮಾಡಲಾಗಿದೆ. ಹಾಗೆ ಸೊ ಇದರ ಮತ್ತೊಂದು ಕೆಲಸ ಏನಂತಂದ್ರೆ ಇಲ್ಲಿ ಎಕ್ಸಾಮೈನಿಂಗ್ ದಿ ಸಜೆಷನ್ ರಿಸೀವ್ಡ್ ಫ್ರಮ್ ದ ಸ್ಟೇಟ್ ಗವರ್ಮೆಂಟ್. ಸೊ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಕೂಡ ಕನ್ಸರ್ನ್ ಏನೋ ರೈಸ್ ಮಾಡಿದೆ, ಬಟ್ ಆ ಕನ್ಸರ್ನ್ ಅನ್ನುವಂಥದ್ದು ಸೊ ಇದು ಅಗತ್ಯ ಇದೆಯಾ ಅಥವಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಏನ್ ಮಾಡುತ್ತೆ, ಇಲ್ಲಿ ಪರೀಕ್ಷೆಯನ್ನ ಮಾಡುತ್ತೆ. ಸೊ ನೆಕ್ಸ್ಟ್ ಟಾಪಿಕ್, ಕಾಂಗ್ರೆಸ್ ಮೂವ್ಸ್ ಪ್ರಿವಿಲೇಜ್ ಮೋಷನ್ ಓವರ್ ಶಾ ಸ್ಪೀಚ್ ಆನ್ ವೈನಾಡ್ ಅಂತ ಇದೆ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಕೇರಳ ಒಂದು ವೈನಾಡ್ ಪ್ರದೇಶದಲ್ಲಿ ಸೊ ಇಲ್ಲಿ IMD ನೀಡಿರುವಂತ ಸೊ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ IMD ಮೂಲಕ ಸೊ ನಾವು ಅಡ್ವಾನ್ಸ್ ಆಗಿ ಅಥವಾ ಪೂರ್ವ ನಿಗದಿತಿಯಾಗಿ ಏನ್ ಮಾಡಿದೀವಿ ಅಂತಂದ್ರೆ ಅವ್ರಿಗೆ ಅಲರ್ಟ್ ಅನ್ನ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಕೇರಳ ಗೌರ್ಮೆಂಟ್ ಏನಾದ್ರು ಮಾಡ್ತಾ ಇದೆ, ಸೊ ಅದನ್ನ ಆ ರೀತಿ ಒಂದು ಯಾವುದೇ ಒಂದು ಏನು ರೆಡ್ ಅಲರ್ಟ್ ಅನ್ನುವಂಥದ್ದನ್ನು ನಮ್ಗೆ ಘೋಷಣೆ ಮಾಡಿಲ್ಲ ಅಂತ ಹೇಳಿದೆ. ಓಕೆ, ಸೊ ಇದರ ಕುರಿತು ಅಮಿತ್ ಶಾ ಅವ್ರು ಏನ್ ಮಾಡ್ತಾರೆ, ಅದನ್ನ ಲೋಕಸಭೆಯಲ್ಲಿ ಸ್ಪೀಚ್ ಮಾಡುವಾಗ ಸೊ ಈ ರೀತಿ ಒಂದು ಡೇಟಾವನ್ನ ಕೊಡ್ತಾರೆ. ಸೊ ಇದು ಏನಾಗಿದೆ ಅಂತಂದ್ರೆ ಫಾಲ್ಸ್ ಆಗಿದೆ ಅಂತ ಅನ್ಕೊಂಡು ವಿರೋಧ ಪಕ್ಷಗಳು ಏನ್ ಮಾಡಿವೆ ಅಂತಂದ್ರೆ ಅವರ ವಿರುದ್ಧ ಸೊ ಇಲ್ಲಿ ಪ್ರಿವಿಲೇಜ್ ಮೋಷನ್, ಕನ್ನಡದಲ್ಲಿ ನಾವು ಇದಕ್ಕೆ ಹಕ್ಕುಚ್ಯುತಿ ಮಂಡನೆ ಅಂತ ಕರಿತೀವಿ. ಹಕ್ಕುಚ್ಯುತಿ ಮಂಡನೆಯನ್ನ ಏನ್ ಮಾಡಿದೆ ಅಂತಂದ್ರೆ ರೈಸ್ ಮಾಡಿದೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ
ಪ್ರಿವಿಲೇಜ್ ಮೋಷನ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರಿವಿಲೇಜ್ ಮೋಷನ್ ಎಸ್. ಸೊ ಏನಿದು ಹಕ್ಕುಚ್ಯುತಿ ಮಂಡನ ಅಂತಂದ್ರೆ ಸೊ ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಬ್ರೀಚ್ ಆಫ್ ದ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಬೈ ಅ ಮಿನಿಸ್ಟರ್. ಅಂದ್ರೆ ಯಾರು ಮಿನಿಸ್ಟರ್ ಇರ್ತಾರಲ್ವಾ, ಸೊ ಅವರು ಈ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂತ ಬರುತ್ತೆ, ಅಂದ್ರೆ ಸಂಸದೀಯ ಸವಲತ್ತುಗಳಂತ ಬರುತ್ತೆ. ಸೊ ಇವುಗಳನ್ನ ಬ್ರೀಚ್ ಮಾಡಿದಾಗ ಅಥವಾ ಇದನ್ನ ಉಲ್ಲಂಘನೆ ಮಾಡಿದಾಗ ಸೊ ಅವರ ವಿರುದ್ಧ ಏನ್ ಮಾಡ್ಲಾಗತ್ತೆ, ಸೊ ಈ ಪ್ರಿವಿಲೇಜ್ ಮೋಷನ್ ನ ಸೊ ಹೊರಡಿಸಲಾಗತ್ತೆ. ಎಸ್. ಸೊ ಇಟ್ ಈಸ್ ಮೂವ್ಡ್ ಬೈ ಅ ಮೆಂಬರ್. ಅಂದ್ರೆ ಸೊ ಯಾರು ಇವಾಗ ಲೋಕಸಭೆಯಲ್ಲಿ ಅದನ್ನ ಏನ್ ಮಾಡಿದ್ದಾರೆ, ಪಾಸ್ ಅನ್ನ ಮಾಡಿದ್ದಾರೆ ಈ ಒಂದು ರೆಸಲ್ಯೂಷನ್ ಅಥವಾ ಈ ಪ್ರಿವಿಲೇಜ್ ಮೋಷನ್ ಅನ್ನುವಂಥದ್ದನ್ನ. ಸೊ ಇದನ್ನ ಯಾರು ಮಾಡ್ಬೇಕು ಅಂತಂದ್ರೆ ಈ ಲೋಕಸಭೆಯ ಮೆಂಬರ್ ಅಂದ್ರೆ MP. ಓಕೆ, ಅವರು ಮಾಡ್ಬೇಕಾಗತ್ತೆ. ಎಸ್. ಸೊ ನೆಕ್ಸ್ಟ್, ಸೊ ಯಾವಾಗ ಅಂತಂದ್ರೆ ವೆನ್ ಹಿ ಫೀಲ್ಸ್ ದಟ್ ಅ ಮಿನಿಸ್ಟರ್ ಹ್ಯಾಸ್ ಅ ಕಮಿಟೆಡ್ ಅ ಬ್ರೀಚ್ ಆಫ್ ಪ್ರಿವಿಲೇಜ್ ಆಫ್ ದ ಹೌಸ್. ಅಂದ್ರೆ ಅವರಿಗೆ ನೀಡಲಾಗಿರುವಂತಹ ಒಂದು ಸಂಸದೀಯ ಸವಲತ್ತುಗಳನ್ನ ಬ್ರೀಚ್ ಮಾಡಿದಾಗ ಅಥವಾ ಒನ್ ಆರ್ ಮೋರ್ ಆಫ್ ಇಟ್ಸ್ ಮೆಂಬರ್ ಬೈ withholding facts or case by or giving a wrong or distorted facts. ಎಸ್. ಸೊ ಇಲ್ಲಿ ಆಗಿರುವಂತದ್ದು ಇವರು ಏನು ಅರ್ಲಿ ವಾರ್ನಿಂಗ್ ಇದ್ರ ಬಗ್ಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಏನ್ ಮಾಡಿದ್ದಾರೆ ಇಲ್ಲಿ ಅಮಿತ್ ಶಾ ವಿರುದ್ಧ ಸೊ ಇಲ್ಲಿ ಪ್ರಿವಿಲೇಜ್ ಮೋಷನ್ ಮಾಡಿದ್ದಾರೆ. ಪ್ಲಸ್ ಹಾಗೆ ಈ ರೀತಿಯ ಒಂದು ಪ್ರಿವಿಲೇಜ್ ಮೋಷನ್ ನ ಹೊರಡಿಸೋದ್ರಿಂದ ಆ ಒಂದು ಮಿನಿಸ್ಟರ್ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನ ಬೀರುತ್ತೆ ಅಂತಂದ್ರೆ, ಯಾಕೆ ಇದನ್ನ ಹಕ್ಕುಚ್ಯುತಿಯನ್ನ ಮಂಡನೆ ಮಾಡ್ತಾರೆ ಅಂತಂದ್ರೆ, ಸೊ ಇನ್ ಕೇಸ್ ಏನಾದ್ರು ಈ ಪ್ರಿವಿಲೇಜ್ ಮೋಷನ್ ಯಾರು ರೈಸ್ ಮಾಡಿರ್ತಾರಲ್ವಾ, ಅದು ಏನಾದ್ರೆ ಅದಕ್ಕೆ ಬೆಂಬಲ ಸಿಕ್ಕಿದ್ರೆ, ಅದು ರುಜುವಾತ್ ಆದ್ರೆ ಏನಾಗತ್ತೆ ಇಲ್ಲಿ ಆ ಯಾರು ಆರೋಪವನ್ನು ಹೊತ್ತಿರ್ತಾರಲ್ವಾ ಆ ಮಿನಿಸ್ಟರ್ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಸೆನ್ಸರ್. ಓಕೆ, ಮಿನಿಸ್ಟರ್, ಕನ್ಸರ್ನ್ ಮಿನಿಸ್ಟರ್, ಸಂಬಂಧಪಟ್ಟಂತ ಮಿನಿಸ್ಟರ್ ಇರ್ತಾರಲ್ವಾ ಅವರಿಗೆ ರಾಜೀನಾಮೆಯನ್ನ ಕೊಡ್ಬೇಕಾಗತ್ತೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್, ಅಲೋವಿಂಗ್ ಸಬ್ ಕೋಟಾಸ್ ಟು ಲೀಸ್ಟ್ ಅಡ್ವಾನ್ಸ್ಡ್ ಅಮೌಂಟ್ಸ್ SC ಡೀಪನ್ ಸೋಷಿಯಲ್ ಜಸ್ಟಿಸ್ ಅಂತ ಇದೆ. ಸೊ ನಿನ್ನೆ ಒಂದು ಆರ್ಟಿಕಲ್ ಇಲ್ಲಿ ನಾವು ನೋಡಿದ್ವಿ. ಸೊ SC ಮತ್ತು ST ಗಳಲ್ಲಿ ಕೂಡ OBC ಗಳಲ್ಲಿ ಇರುವ ಹಾಗೆ ಏನ್ ಮಾಡ್ಬೇಕು ಅಂತಂದ್ರೆ ರಿಸರ್ವೇಶನ್ ಅಂದ್ರೆ ಕ್ರಿಮಿಲೇಯರ್ ಅವ್ರನ್ನು ಕೂಡ ಕ್ರಿಮಿಲೇಯರ್ ಒಂದು ವ್ಯಾಪ್ತಿಗೆ ವಿಳಾಡಿಸಬೇಕು. ಅಂದ್ರೆ OBC ಯಲ್ಲಿ ಯಾವ ರೀತಿ ಇವಾಗ ಒಂದ್ಸಲ ರಿಸರ್ವೇಶನ್ ಅಂದ್ರೆ ಅವರಿಗೆ ಇರುವಂತ ರಿಸರ್ವೇಶನ್ ಎಷ್ಟಿದೆ, OBC 27% ರಿಸರ್ವೇಶನ್ ಇದೆ ಅಲ್ವಾ. OBC 27% ರಿಸರ್ವೇಶನ್ ಇದೆ. ಸೊ ಇವ್ರನ್ನ ಏನ್ ಮಾಡ್ಲಾಗತ್ತಂತಾರೆ, ಸೊ ಇವರು ಒಂದ್ ಬಾರಿ ಈ ರಿಸರ್ವೇಶನ್ ಕೋಟಾದಲ್ಲಿ ರಿಸರ್ವೇಶನ್ ತೆಗೆದುಕೊಂಡು ಸೊ ಅವರು ಬೆಟರ್ ಪೊಸಿಷನ್ ಅಲ್ಲಿ ಇದ್ರೆ, ಉತ್ತಮವಾದಂತ ಎಜುಕೇಶನ್ ಮತ್ತೆ ಬೆಟರ್ ಒಂದು ಎಂಪ್ಲಾಯ್ಮೆಂಟ್ ಅನ್ನ ಹೊಂದಿದ್ರೆ ಸೊ ಅವರನ್ನ ಏನ್ ಮಾಡ್ಲಾಗತ್ತೆ ಇಲ್ಲಿ ಮತ್ತೆ ರಿಸರ್ವೇಶನ್ ಕೋಟಾದಿಂದ ಅವರನ್ನ ಎಕ್ಸ್ಕ್ಲೂಡ್ ಮಾಡ್ಲಾಗತ್ತೆ. ಅಂದ್ರೆ ಮತ್ತೆ ಅವರು ರಿಸರ್ವೇಶನ್ ಪಡಿಲಿಕ್ಕೆ ಅರ್ಹರಿರೋದಿಲ್ಲ. ಓಕೆ, ಸೊ ಇದನ್ನ ನಾವು ಕ್ರಿಮಿ ಲೇಯರ್ ಅಂತ ಕರಿತೀವಿ, ಕ್ರಿಮಿ ಲೇಯರ್. ಸೊ ಇದೇ ರೀತಿ ಕೂಡ ಏನಂತಂದ್ರೆ SC ST ಕೂಡ ರಿಸರ್ವೇಶನ್ ಇದೆ. ಓಕೆ, ಬಟ್ ಇವರಲ್ಲಿ ಕೂಡ ರಿಸರ್ವೇಶನ್ ಒಂದು ಅಡಿಯಲ್ಲಿ ಉತ್ತಮವಾದಂತ ಒಂದು ಜಾಬ್ ಆಗಿರ್ಬೋದು ಅಥವಾ ಎಜುಕೇಶನ್ ಪಡ್ಕೊಂಡು ಯಾರು ಸೋಷಿಯಲಿ ಡೆವಲಪ್ ಆಗಿರ್ತಾರಲ್ವಾ ಅಥವಾ ಎಕನಾಮಿಕಲಿ ಡೆವಲಪ್ ಆಗಿರ್ತಾರಲ್ವಾ ಅಂತವರನ್ನು ಕೂಡ ಸೊ ಈ ಕ್ರಿಮಿ ಲೇಯರ್ಗೆ ಸೊ ಸೇರಿಸ್ಬೇಕಂತ. ಅಂದ್ರೆ ನೆಕ್ಸ್ಟ್ ಅವರ ಒಂದು ಮುಂದಿನ ಜನರೇಷನ್ ಸೊ ಇಲ್ಲಿ ರಿಸರ್ವೇಶನ್ಗೆ ಅರ್ಹರಾಗಿರೋದಿಲ್ಲ. ಓಕೆ ಅಂತ ಹೇಳಿ ಏನ್ ಮಾಡಿದೆ ಅಂತಂದ್ರೆ ಸೊ ಇಷ್ಟಿಷ್ಟು ಒಂದು ಏನ್ ಜಜ್ಮೆಂಟ್ ಬರುತ್ತಲ್ವಾ, ಸೊ ಈ ಒಳ ಮೀಸಲಾತಿ ಕುರಿತು ಸೊ ಇದರಲ್ಲಿ 6 ಸಪೋರ್ಟ್ ಮಾಡ್ತಾರೆ, ಒಬ್ರು ವಿರೋಧವನ್ನ ಮಾಡ್ತಾರೆ. ಸೊ ಈ ಸಪೋರ್ಟ್ ಮಾಡಿರುವಂತ 6 ಒಂದು ಜಡ್ಜಸ್ ಗಳಲ್ಲಿ ನಾಲ್ವರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಇಲ್ಲಿ SC ST ಗಳು ಕೂಡ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಅನ್ವಯ ಆಗಬೇಕಂತ ಹೇಳಿ ಏನ್ ಮಾಡ್ತಾರೆ, ತೀರ್ಪನ್ನ ನೀಡ್ತಾರೆ. ಸೊ ನಿನ್ನೆ ಕ್ಲಾಸ್ ನಲ್ಲಿ ಕೂಡ ನೋಡಿದೀವಿ, ಅಂದ್ರೆ ರಾಜ್ಯಗಳಿಗೆ ಯಾವ ಅಧಿಕಾರ ಇದೆ ಅಂತಂದ್ರೆ ಇಲ್ಲಿ SC ಗಳನ್ನ ಸಬ್ ಕ್ಲಾಸಿಫೈ ಅಂದ್ರೆ ಮತ್ತೆ ಅವರನ್ನ ಉಪವರ್ಗಗಳಾಗಿ ಏನು ವಿಭಾಗ ಮಾಡುವಂತ ಅಧಿಕಾರ ಇಲ್ಲಿ ಸೊ ರಾಜ್ಯಗಳಿಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿದೆ. ಸೊ ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ತಿಳ್ಕೊಳ್ಬೇಕಂತಂದ್ರೆ ಇಲ್ಲಿ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಬಗ್ಗೆ. ಓಕೆ, ಸೊ ಹಿಯರ್
ಕ್ರಿಮಿ ಲೇಯರ್ ಅಂತಂದ್ರೆ ಸೊ ಈ ವ್ಯಾಪ್ತಿಗೆ ಕನ್ನಡದಲ್ಲಿ ನಾವೇನಂತ ಕರಿತೀವಿ ಕೆನೆ ಪತ್ರ ನೀತಿ ಅಂತ ಕರಿತೀವಿ. ಹಾಗಿದ್ರೆ ಇದಕ್ಕೆ ಯಾರೆಲ್ಲ ಒಳಪಡ್ತಾರಂತಂದ್ರೆ ಇಲ್ಲಿ ಎಸ್. ಸೊ ಕ್ರಿಮಿಲೆ. ಸೊ ಇವಾಗ ಇಲ್ಲಿವರೆಗೆ ಕೇವಲ ಇದು ಒಬಿಸಿಗಳಿಗೆ ಮಾತ್ರ ಅನ್ವಯ ಆಗತ್ತೆ. ಸೊ ಯಾರು ಒಬಿಸಿ ಕೋಟಾದಲ್ಲಿ ರಿಸರ್ವೇಶನ್ ತೆಗೆದುಕೊಳ್ತಾರಲ್ವಾ, ಸೊ ಅವರಿಗೆ ಮಾತ್ರ ಇದು ಅಪ್ಲೈ ಆಗತ್ತೆ. ಎಸ್ ಸಿ ಎಸ್ ಟಿಗೆ ಇನ್ನುವರೆಗೂ ಅಪ್ಲೈ ಆಗಿಲ್ಲ. ಸುಪ್ರೀಂ ಕೋರ್ಟ್ ಏನೋ ಜಜ್ಮೆಂಟ್ ಕೊಟ್ಟಿದೆ. ಓಕೆ, ನೋಡೋಣ ಏನಾಗತ್ತೆ ಮುಂದೆ. ಎಸ್. ಸೊ ಇಲ್ಲಿ ಚಿಲ್ಡ್ರನ್ ಆಫ್ ಫಾಲೋವಿಂಗ್ ಡಿಫ್ರೆಂಟ್ ಕ್ಯಾಟಗರಿ ಬಿಲಾಂಗ್ ಟು ದ ಕ್ರಿಮಿ ಲೇಯರ್ ಅಮಾಂಗ್ ಒಬಿಸಿ. ಎಸ್, ಒಬಿಸಿಗಳಲ್ಲಿ ಮಾತ್ರ ದಸ್ ವಿಲ್ ನಾಟ್ ಗೆಟ್ ಕೋಟಾ ಬೆನಿಫಿಟ್. ಅಂದ್ರೆ ಯಾರೆಲ್ಲ ಇದರಲ್ಲಿ ಈ ಒಬಿಸಿ ಅಥವಾ ಕ್ರಿಮಿ ಲೇಯರ್ ಅಲ್ಲಿ ಬರ್ತಾರಂತಂದ್ರೆ ಪರ್ಸನ್ ಹೋಲ್ಡಿಂಗ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಅಂದ್ರೆ ಯಾರು ಸಾಂವಿಧಾನಿಕ ಹುದ್ದೆಗಳಲ್ಲಿ ಇರ್ತಾರಲ್ವಾ, ಸೊ ಅವರನ್ನು ಕೂಡ ಏನ್ ಮಾಡ್ಲಾಗುತ್ತೆ ಇಲ್ಲಿ ಕ್ರಿಮಿ ಲೇಯರ್ಗೆ ಒಳಪಡಿಸಲಾಗುತ್ತೆ. ಯಾರೆಲ್ಲ ಬರ್ತಾರೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂತಂದ್ರೆ ಪ್ರೆಸಿಡೆಂಟ್ ಬರ್ತಾರೆ, ವೈಸ್ ಪ್ರೆಸಿಡೆಂಟ್, ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಬರ್ತಾರೆ, ಹಾಗೆ ಚೇರ್ಮನ್ ಅಂಡ್ ಮೆಂಬರ್ಸ್ ಆಫ್ UPSC, ಹಾಗೆ CEC, ಹಾಗೆ CAG ಅವರು ಕೂಡ ಸೊ ಇದರಲ್ಲಿ ಬರ್ತಾರೆ. ಎಸ್. ಸೊ ನೆಕ್ಸ್ಟ್ ಗ್ರೂಪ್ ಎ ಅಂದ್ರೆ ಕ್ಲಾಸ್ 1 ಹಾಗೆ ಕ್ಲಾಸ್ 2 ಆಫೀಸರ್ ಕೂಡ ಸೊ ಇದರಲ್ಲಿ ಬರ್ತಾರೆ. ಅಂದ್ರೆ ಇವರು ನೆಕ್ಸ್ಟ್ ರಿಸರ್ವೇಶನ್ ಪಡ್ಲಿಕ್ಕೆ ಅರ್ಹರಾಗಿರೋದಿಲ್ಲ. ಹಾಗೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಂಕ್ ನೌಕರರಾಗಿದ್ರೆ, ಇನ್ಶೂರೆನ್ಸ್ ಆರ್ಗನೈಸೇಷನ್ಸ್ ಆಗಿದ್ರೆ, ಯೂನಿವರ್ಸಿಟಿ ಆಲ್ಸೋ ಇನ್ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ನಲ್ಲಿ. ಓಕೆ, ಸೊ ಇವರು ಜಾಬ್ ಅನ್ನ ಮಾಡ್ತಾ ಇದ್ರೆ ಅವರ ಮಕ್ಕಳಿಗೆ ಇಲ್ಲಿ ರಿಸರ್ವೇಶನ್ ಒಬಿಸಿ ಕೋಟಾದಲ್ಲಿ ಅವರಿಗೆ ಮತ್ತೆ ರಿಸರ್ವೇಶನ್ ನೀಡಲಾಗೋದಿಲ್ಲ. ಹಾಗೆ ಪರ್ಸನ್ ಹೂ ಆರ್ ಇನ್ ಎಸ್. ಸೊ ಇಲ್ಲಿ ನೋಡಿ, ಯಾರು ಕರ್ನಲ್ ರ್ಯಾಂಕ್ ಕರ್ನಲ್ ಅಂತ ಬರ್ತಾರೆ ಆ ಒಂದು ದರ್ಜೆಯಲ್ಲಿ ಇರೋರಿಗೆ, ಹಾಗೆ ಅಬೋವ್ ಇನ್ ದ ಆರ್ಮಿ ಅಂಡ್ ಇಕ್ವಿವ್ಯಾಲೆಂಟ್ ಪೋಸ್ಟ್, ಸೊ ನೇವಿ, ಏರ್ಫೋರ್ಸ್, ಪ್ಯಾರಾಮಿಲಿಟರಿ, ಸೊ ಈ ರೀತಿ ಒಂದು ಪೋಸ್ಟ್ ಗಳಲ್ಲಿ ಇರುವಂತವ್ರಿಗೆ, ಹಾಗೆ ಪ್ರೊಫೆಷನಲ್ಸ್ ಲೈಕ್ ಸೊ ಯಾರು ವೃತ್ತಿಪರ ಒಂದು ಹುದ್ದೆಗಳಂತ ಬರುತ್ತಲ್ವಾ, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್, ಲಾಯರ್ಸ್, ಆರ್ಟಿಸ್ಟ್, ಆಥರ್, ಕನ್ಸಲ್ಟೆಂಟ್, ಹಾಗೆ ಸೊ ಇತರರಿಗೆ ಇದು ಕೂಡ ಅಪ್ಲೈ ಆಗತ್ತೆ. ಹಾಗೆ ಪರ್ಸನ್ಸ್ ಎಂಗೇಜ್ಡ್ ಇನ್, ಸೊ ಯಾರು ವ್ಯಾಪಾರವನ್ನ ಮಾಡ್ತಾರೆ, ಬಿಸ್ನೆಸ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಸೊ ಇವರನ್ನು ಕೂಡ ಇಲ್ಲಿ ಕ್ರಿಮಿ ಲೇಯರ್ ವ್ಯಾಪ್ತಿಗೆ ಒಳಪಡಿಸಲಾಗತ್ತೆ. ಸೊ ನೆಕ್ಸ್ಟ್, ಪರ್ಸನ್ ಹ್ಯಾವಿಂಗ್ ಗ್ರಾಸ್ ಆನ್ಯುವಲ್ ಇನ್ಕಮ್ ಆಫ್ ಮೋರ್ ದಾನ್ 8 lakhs. ಸೊ ಯಾರ ಒಂದು ಆದಾಯ ಇಲ್ಲಿ 8 ಲಕ್ಷವನ್ನ ಮೀರಿರುತ್ತಲ್ವಾ, ಸೊ ಅವರನ್ನು ಕೂಡ ಇಲ್ಲಿ ರಿಸರ್ವೇಶನ್ ಒಬಿಸಿ ಕೋಟಾದಡಿಯಿಂದ ರಿಸರ್ವೇಶನ್ ಇಂದ ಅವರನ್ನ ತೆಗೆದುಹಾಕಲಾಗುತ್ತೆ. ಎಸ್. ಸೊ ಇವಾಗ ನಾವು ಏನು ಈ ರಿಸರ್ವೇಶನ್ ಕುರಿತು ಓಕೆ, ಸೊ ಕಳೆದ ಒಂದು 2-3 ಸೆಷನ್ಗಳಲ್ಲಿ ಕೂಡ ಇದನ್ನ ಡಿಸ್ಕಷನ್ ಮಾಡಿದೀವಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವ ಒಂದು ಕ್ವಶನ್ ನ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಎಸ್. ಸೊ ಇದರಲ್ಲಿ ನಾವು ಚೂಸ್ ಮಾಡಬೇಕಾಗಿರುವುದು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಕೇಳಿದ್ದಾರೆ. ಎಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಂತಂದ್ರೆ ಇಲ್ಲಿ the Supreme Court of India had held in some judgments that the reservation policies made under in Article 16 subclass 4 of the Constitution of India would be limited by Article 335 for the maintenance of efficiency administration. ಅಂದ್ರೆ ಯಾರು ಇಲ್ಲಿ ರಿಸರ್ವೇಶನ್ ಪಡ್ಕೊಳ್ತಾರಲ್ವಾ, ಸೊ ಅವರಿಗೆ ಆಡಳಿತಾತ್ಮಕ ಒಂದು ಇದ್ರ ಹುದ್ದೆಯಲ್ಲಿ ಅವರಿಗೆ ಸರಿಯಾಗಿ ಪ್ರಾತಿನಿಧ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ಏನ್ ಮಾಡ್ಲಾಗತ್ತೆ ಇಲ್ಲಿ ಆರ್ಟಿಕಲ್ 16 ಸಬ್ ಕ್ಲಾಸ್ 4 ಅಡಿಯಲ್ಲಿ ಅವರಿಗೆ ರಿಸರ್ವೇಶನ್ ನೀಡಲಾಗತ್ತೆ. ಓಕೆ, ಹಾಗೆ ಸ್ಟೇಟ್ಮೆಂಟ್ 2 ಏನ್ ಹೇಳುತ್ತೆ, ಆರ್ಟಿಕಲ್ 335 ಆಫ್ ದ ಕಾನ್ಸ್ಟಿಟ್ಯೂಷನ್, ಸೊ ಇದರ ಅಡಿಯಲ್ಲಿ ಈ ಪದ ಏನಿದೆ ಅಲ್ವಾ ಎಫಿಷಿಯನ್ಸಿ ಅಡ್ಮಿನಿಸ್ಟ್ರೇಷನ್ ಅನ್ನ ಸೊ ಇದರಲ್ಲಿ ಡಿಫೈನ್ ಮಾಡಿದ್ದಾರೆ ಅಥವಾ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳಿ ಸೊ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದೆ ಅಂತ ಹೇಳಿ ಈ ಸ್ಟೇಟ್ಮೆಂಟ್ 2 ಹೇಳುತ್ತೆ. ಓಕೆ, ಹಾಗಿದ್ರೆ ಇದರಲ್ಲಿ ನಾವು ಚೂಸ್ ಮಾಡಬೇಕಾಗಿರೋದು ಕರೆಕ್ಟ್ ಸ್ಟೇಟ್ಮೆಂಟ್ ನ ಚೂಸ್ ಮಾಡಿ. ಸೊ ಇದರ ಉತ್ತರವನ್ನ ಸೊ ಕಮೆಂಟ್ ನಲ್ಲಿ ತಿಳಿಸಿ. ಸೊ ಇದರ ಉತ್ತರನ ನಾವು ನಾಳೆ ಕ್ಲಾಸ್ ಚರ್ಚೆ ಮಾಡೋಣ. ನಮಸ್ಕಾರ.